ಮೂಡ 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 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ 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 ಹೆಂಗಾಗಿದೆ ಎಲ್ಲ ಮೂಢ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಈಗ ಬನ್ನಿ ಕತೆ ಹೇಳ್ತೀನಿ ನಿಮ್ಗೆ ಇದ್ರದ್ದೇನು ಅಂತೇಳಿ. ಸಿದ್ದರಾಮಯ್ಯನವರ ವಾದ ಏನು ಅಥವಾ ಅವರ ಪತ್ನಿಯ ವಾದ ಏನು ನೋಡಿ. ಒಂದು ಕೆಸರೆ ಅಂತ ಒಂದು ಗ್ರಾಮ ಇರುತ್ತೆ. 1997ರಲ್ಲಿ ಕೆಸರೆ ಗ್ರಾಮದಲ್ಲಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುತ್ತೆ ಮೂಡ. ಯಾವಾಗ? 1997. ಇದಕ್ಕೆ ಇವರ ಪತ್ನಿ ಯಾರು ಸಿದ್ದರಾಮಯ್ಯನವರ ಪತ್ನಿ ಎಂಟ್ರಿ ಕೊಡೋದು 2014ರಲ್ಲಿ. ನೆನಪಿಟ್ಕೊಳ್ಳಿ, ಇದು ಶುರುವಾಗಿದ್ದು 1997ರಲ್ಲಿ. ಸಿದ್ದರಾಮಯ್ಯ ಪತ್ನಿಗೆ ಇದು ಗೊತ್ತಿಲ್ಲ, ಯಾವುದೇ ವಿಚಾರ ಗೊತ್ತಿಲ್ಲ. 2014ರಲ್ಲಿ ಎಂಟ್ರಿ ಆಗ್ತಾರೆ. ಹೆಂಗೆ ಅಂತ ಹೇಳ್ತೀನಿ. 1997ರಲ್ಲಿ ಕೆಸರೆ ಗ್ರಾಮದಲ್ಲಿ ಭೂಮಿ ಸ್ವಾಧೀನ ಆಗುತ್ತೆ. 98ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡುತ್ತೆ, ತಗೊಳ್ತು. ಈ ಯಡಿಯೂರಪ್ಪನವರು ಡಿನೋಟಿಫಿಕೇಷನಲ್ಲಿ ಕೇಸ್ ಬಂತಲ್ಲ, ಸರ್ಕಾರ ನಮಗೆ ಜಾಗ ಬೇಕು ಅಂದರೆ ತಗೊಳತ್ತೆ. ತಗೊಂಡ ನಂತರ ತಗೊಂಬಿಟ್ರು ಅಂತಲ್ಲ, ಇನ್ನು ಬೇಡ ಇದು ವಾಪಸ್ ಕೊಡುತ್ತೆ. 97ರಲ್ಲಿ ತಗೊಳ್ತು, 98ರಲ್ಲಿ ವಾಪಸ್ ಕೊಡ್ತು. ಯಾರಿಗೆ? ಸಂಬಂಧಪಟ್ಟವರಿಗೆ. 2003ರಲ್ಲಿ ಮೂಲ ಖಾತೆದಾರನ ಹೆಸರಿಗೆ ಜಮೀನು ವಾಪಸ್ ಹೋಯಿತು. 97ರಲ್ಲಿ ನನ್ನ ಜಾಗ ತಗೊಂಡ್ರು, 98 ಬೇಡ ಅಂದರು. 2003ರಲ್ಲಿ ವಾಪಸ್ ನನಗೆ ಮಾಡಿಕೊಟ್ರು. 2004ರಲ್ಲಿ ಒಬ್ಬಾತ ಬಂದು ಆ ಭೂಮಿಯನ್ನು ಖರೀದಿ ಮಾಡ್ತಾನೆ. ಆತನ ಹೆಸರು ಮಲ್ಲಿಕಾರ್ಜುನ. ಅವ್ರು ಯಾರು ಮಲ್ಲಿಕಾರ್ಜುನ ಅಂತಂದರೆ CM ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ. ಅರ್ಥ ಆಯ್ತಾ? ಯಾವಾಗ ತಗೋತಾರೆ? 2004ರಲ್ಲಿ. ಆಗೇನು ಭೂ ಸ್ವಾಧೀನದಿಂದ ಹೊರ ಬಂದಿರುತ್ತೆ, ಫ್ರೀ ಲ್ಯಾಂಡ್ ಅದು. ಆ ಜಾಗ ಯಾರ್ದು ಕಬ್ಜಾ ಇರೋದಿಲ್ಲ, ಮಾಲೀಕ ಇರ್ತಾನೆ, ಮೂಡ ಗಿಡ ಏನೂ ಇಲ್ಲ. 2005ಕ್ಕೆ ವಸತಿ ಉದ್ದೇಶಕ್ಕೆ ಈ ಭೂಮಿ ಪರಿವರ್ತನೆ ಆಗತ್ತೆ. ವಸತಿ ಉದ್ದೇಶಕ್ಕೆ ಭೂಮಿ ಪರಿವರ್ತನೆ ಆಗುತ್ತೆ, ಚೇಂಜ್ ಮಾಡ್ಕೋಬೇಕು. ಮೂಡಕ್ಕೆ ಹೋಗಿಲ್ಲ ಇದು ಇನ್ನೂ ಕೂಡ. ವಸತಿ ಉದ್ದೇಶ, ನನಗೆ ಇಲ್ಲಿ ವಸತಿ ನಿರ್ಮಿಸಬೇಕು ಅಂತೇಳಿ ಪರಿವರ್ತನೆ ಮಾಡ್ಕೋತಾರೆ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಪರಿವರ್ತನೆ ಆಗುತ್ತೆ. ಯಾರು? ಮಲ್ಲಿಕಾರ್ಜುನ ಅವರ ಹೆಸರಲ್ಲಿ. 2010ರಲ್ಲಿ ಪರಿವರ್ತನೆ ಆದ ಭೂಮಿಯನ್ನು ಮಲ್ಲಿಕಾರ್ಜುನ ಅವರು ಗಿಫ್ಟ್ ಡೀಡ್ ಆಗಿ ಕೊಡ್ತಾರೆ, ಫ್ರೀ. ತಂಗಿಗೆ ಫ್ರೀಯಾಗಿ ಕೊಡ್ತಾರೆ ಅದನ್ನು, ಪರಿವರ್ತಿತ ಆದ ಭೂಮಿ. 2010ರ ನಂತರ ಸುದ್ದಿ ಇಲ್ಲ ಅದರದ್ದು. 2014ಕ್ಕೆ ಬಂದು ನೋಡಿದಾಗ ಆ ಭೂಮಿಯನ್ನು ಮೂಡ ಡೆವಲಪ್ ಮಾಡಿದೆ. ಇವರ ವಾದ, ಆ ಭೂಮಿಯನ್ನು ಡೆವಲಪ್ ಮಾಡಿದೆ, ನಿವೇಶನ ಕಾಡಿ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ CM ಪತ್ನಿಗೆ ಅಲ್ಲಿ ತನಕ ಗೊತ್ತಿಲ್ಲ, ಇದು ನನ್ನ ಜಾಗ ಅಂತ ಗೊತ್ತಾಯಿತು. ನೋಡಿದಾಗ ಅಲ್ಲಿ ಮೂಡ ನಿವೇಶನ ಹಂಚಿದೆ. ಇವರು ಹೇಳಿದ್ರು ನನಗೆ ಪರಿಹಾರ ಕೊಡಿ. ಆಗ ಮೂಡ ಒಂದು ಮೀಟಿಂಗ್ ಮಾಡಿದೆ. ತಪ್ಪಾಗಿದೆ ನಮ್ಮಿಂದ. ಹಾಗಿದ್ರೆ ನಿಮಗೆ ವಾಪಸ್ ಭೂಮಿ ಕೊಡ್ಲಾ ಬೇರೆ ಕಡೆ? ಬೇಡ. 3 ಚಾನ್ಸ್ ಇದೆ. ಒಂದೋ ಭೂಮಿ ಕೊಡಬೇಕು, ಭೂಮಿಗೆ ದುಡ್ಡು, ಭೂಮಿಗೆ ನಿವೇಶನ ಸೈಟು. ಏನು ಕೊಡಲಿ? CM ಪತ್ನಿ ಹೇಳ್ತಾರೆ 2014ರಲ್ಲಿ ನನಗೆ ನಿಮ್ದೇನು ರೂಲ್ಸ್ ಇದೆ 50-50 ಅನುಪಾತದಲ್ಲಿ ಸೈಟ್ ಮಂಜೂರು, ಅದು ಕೊಡಿ. ಈಗ ಪ್ರಹ್ಲಾದ್ ಜೋಶಿ ಒಂದು ಮಾತನ್ನು ಹೇಳಿದ್ರು, 2017ರ ತನಕ ಮಾತ್ರ ಅದು ಇರೋದು, ಆಮೇಲೆ ಇಲ್ಲ ಅಂತೇಳಿ. 2014ರಲ್ಲಿ ಕೇಳ್ತಾರೆ. ಸೊ CM ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಮಂಜೂರಾಗುತ್ತೆ. ಯಾವಾಗ? 2014ರಲ್ಲಿ ಕೇಳೋದವರು. 2021ರಲ್ಲಿ ಮಂಜೂರಾಗುತ್ತೆ. 2021ರಲ್ಲಿ ಯಾರು ಮಂಜೂರು ಮಾಡಿದ್ದು? BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಂಜೂರಾಯಿತು. ಇಲ್ಲಿ 2 ಪ್ರಶ್ನೆ ಉದ್ಭವ ಆಗುತ್ತೆ. 2010ರಿಂದ 14ರ ತನಕ ನಿಮಗೆ ಭೂಮಿ ಬಗ್ಗೆ ಗೊತ್ತಿರಲಿಲ್ವಾ? ನಂಬರ್ 1 ಕ್ವಶನ್. ಎರಡನೇದಾಗಿ ಮೂಡಾಗಿ ಏನು ಕೆಲಸ? ಕೈ ಬಿಟ್ಟರು ಭೂಮಿಯಲ್ಲಿ ಹೆಂಗೆ ಮಾಡ್ತು? ಯಾರು ತಪ್ಪು? ಯಾರಿಗೆ ಶಿಕ್ಷೆ ಆಯಿತು? ಮೂಡ ತಪ್ಪು ಮಾಡಿದ್ದು, ಹಾಗಾಗಿ ಅವರಿಗೆ ಕೊಡಬೇಕಾಯಿತು. ನಂಬರ್ 2 ಕ್ವಶನ್. 3ನೇ ಕ್ವಶನ್ ಏನಪ್ಪ ಅಂತಂದರೆ, ಎಲ್ಲೋ ಬಿಟ್ಟ ನೀವು ಜಾಗ ಬಿಟ್ಕೊಟ್ಟಿದ್ದೀರಿ, ಒಳ್ಳೆ ಪ್ರತಿಷ್ಠಿತ ಬಡಾವಣೆಯಲ್ಲಿ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನವರಾದರೆ ಬಾಗಲಕುಂಟೆಯಲ್ಲಿ ಒಂದು ಜಾಗ ಇರುತ್ತೆ ನಿಮ್ಮದು 1 ಎಕರೆ, ಅಲ್ಲಿ ನೀವು ಕೊಟ್ಬಿಟ್ಟು ಗಾಂಧಿನಗರಲ್ಲಿ ನೀವು ಸೈಟ್ ತಗೊಂಡ್ರೆ ಹೆಂಗೆ? ಇದು BJP ಮಾಡ್ತಾ ಇರುವಂಥ ಆರೋಪ. BJP ಆರೋಪ ನೀವು ಇಲ್ಲಿ ತಗೊಂಡಿದ್ದೀರಿ, ನಂಬರ್ 1. ಆಮೇಲೆ 50-50 ಅಲ್ಲ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಬಟ್ ಸಿದ್ದರಾಮಯ್ಯ ವಾದ ಮಾಡೋದೇನು? ನಾನು ಕೊಟ್ಟದಲ್ಲ, ನಾನು ಜಾಗ ಕೊಟ್ಟಿದ್ದೀನಿ, 50-50 ನಿಮ್ಮ ರೂಲ್ಸು, ಹಾಗಾಗಿ ನಾನು ಕೊಟ್ಟಿದ್ದೀರಿ. ಒಳಗೆ ಹೊರಗೆ ನನಗೆ ಗೊತ್ತಿಲ್ಲ, ನೀವು ಎಲ್ಲಿ ಬೇಕಿದ್ರೂ ಕೊಟ್ಟಿದ್ದೀರಿ, ನಾನು ಕೇಳಿಲ್ಲ ಅಲ್ಲಿ ಕೊಡಬೇಕು ಅಂತೇಳಿ. ಅದು ಮೂಡ ಕೊಡಬಹುದು. ನಿಮ್ಗೆ ಬೇಡವಾ ದುಡ್ಡು ವಾಪಸ್ ಕೊಡಿ, 62 ಕೋಟಿ ಹಿಂಗೆ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಸಿದ್ದರಾಮಯ್ಯನವರ ವಾದ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. RTI ಕಾರ್ಯಕರ್ತ ಅಥವಾ BJP ಏನು ವಾದ ಮಾಡುತ್ತೆ? ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರ ಜಮೀನೇ ಇಲ್ಲ ಅಲ್ಲಿ, ದಾಖಲೆಗಳಲ್ಲಿ ಮಾತ್ರ ಜಮೀನುರದು ಗೊತ್ತಾಗಿದೆ.
ಅಸಲಿಗೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ CM ಪತ್ನಿ ಪಾರ್ವತಿಯವರ ಸಹೋದರ ಭೂಮಿ ಹೊಡೆಯಲು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಅದವ್ರ ಜಾಗನೇ ಅಲ್ಲ, ನಕಲಿ ದಾಖಲೆ ಸೃಷ್ಟಿಯಾಗಿದೆ. 2004ರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಆದರೆ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು 2004ರಲ್ಲಿ ಅಲ್ವಾ ಖರೀದಿ ಮಾಡಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರೇ. ಆದರೆ 2003ರಲ್ಲೇ ಮುಡಾದಿಂದ ನಿವೇಶನ ಹಂಚಿಕೆ ಆಗಿದೆ. ಇದು ಅವರ ಆರೋಪ. ಮೂಡ ನಿವೇಶನ ಹಂಚಿಕೆ ಮಾಡಿದ್ರೆ ನೀವು ಹೆಂಗ್ರಿ ಖರೀದಿ ಮಾಡ್ತೀರಿ ಅಂತ RTI ಕಾರ್ಯಕರ್ತ ಅಥವಾ BJPಯ ವಾದ. ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚಿಸಿದ್ದಾರೆ ಅಂತ RTI ಕಾರ್ಯಕರ್ತ ಗಂಗರಾಜು CM ಪತ್ನಿಯ ಸಹೋದರನ ಮೇಲೆ ಕೂಡ ಆರೋಪವನ್ನು ಮಾಡ್ತಾರೆ. ಅರ್ಥ ಆಯ್ತಲ್ಲ? CM ಪತ್ನಿ ವಾದ ಏನು, ಇವರ ವಾದ ಏನು, ಈಗ ಮೂಡ ವಾದ ಏನು, ಬನ್ನಿ ಕೇಳ್ತೀನಿ. ಮೂಡ ಏನು ಹೇಳುತ್ತೆ ನೋಡಿ. ಯಾರದೇ ಜಾಗ ತಗೊಳ್ಳುವಾಗ ರೈತರು ಒಪ್ಪಬೇಕು, ಭೂ ಸ್ವಾಧೀನ ಮಾಡಬೇಕು ಅಂತಂದರೆ ನಾವು ತಗೋತೀವಿ. ಆಗ ರೈತನಿಗೆ ಭೂಮಿ ಮೌಲ್ಯದಷ್ಟೇ ಹಣ. ನೋಡಪ್ಪ, ಭೂಮಿ ಕೊಡೋ ದುಡ್ಡು ತಗೋ, ನಂಬರ್ 1. ಇಲ್ಲ, ನಾವು ನಿವೇಶನ ಮಾಡ್ತೀವಿ, ನಿನ್ನ ಜಾಗದಲ್ಲಿ ಎಷ್ಟು ನಿವೇಶನ ಮಾಡ್ತೀವೋ, 1 ಎಕರೆಯಲ್ಲಿ ಎಷ್ಟು 20 ಮಾಡ್ತಾರಲ್ವ, 10 ನಿನಗೆ 10 ನಮಗೆ, 10 ನಿನಗೆ 10 ನಮಗೆ. ಇದು ಬೇಡವಾ? ಏನು ಮೂರನೇದು? ನೀನೆಷ್ಟು ಕೊಟ್ಟಿದ್ಯಾ? 1 ಎಕರೆ ಅಲ್ವಾ, ಇನ್ನೊಂದು ಕಡೆ 1 ಎಕರೆ ಕೊಡ್ತೀನಿ, ಒಳ್ಳೆ ಜಾಗ. ನಿನ್ನ ಜಾಗಕ್ಕೆ ದುಡ್ಡು ಕೊಡ್ತೀನಿ, ಇಲ್ಲ ನಿನ್ನ ಜಾಗದಷ್ಟೇ ಜಾಗ ಕೊಡ್ತೀನಿ ಬೇರೆ ಕಡೆ, ಇಲ್ಲ ನಿನಗೆ 50-50ಯಲ್ಲಿ ನಿವೇಶನ ಕೊಡ್ತೀನಿ. ಎರಡೂ ಅಲ್ಲದಿದ್ದರೆ ಭೂಮಿ ಮೌಲ್ಯದಷ್ಟೇ ಭೂಮಿ ನೀಡಬೇಕು. ಇದು ವಾದ ಮಾಡೋದು. ಇದೇ ಆಧಾರದಲ್ಲಿ ಸಿದ್ದು ಅವ್ರ ಹತ್ರ ಕೇಳಿದ್ರು, ನಿಮಗೆ ಸಿದ್ದರಾಮಯ್ಯ ಪತ್ನಿ ಹತ್ರ ನಿಮಗೆ ವಾಪಸ್ ಇದಕ್ಕೆ ದುಡ್ಡು ಕೊಡ್ಲಮ್ಮ? ಬೇಡ. ಬೇರೆ ಕಡೆ ಜಾಗ ಕೊಡ್ಲಾ? ಬೇಡ. ಮತ್ತಿನ್ನೇನು ಬೇಕು? 50-50ಯಲ್ಲಿ ಕೊಡಿ. ಕೊಟ್ಟರು. ಈ ಕಾರಣಕ್ಕಾಗಿ ಸಿದ್ದು ಪತ್ನಿ ಪಾರ್ವತಿಯವರಿಗೆ ಭೂಮಿ ನೀಡಿದ್ದೇವೆ ಅಂತ ಮೂಡ ಹೇಳ್ತಾ ಇದೆ. ಇಲ್ಲಿ ಕಿರಿಕಿರಿಗಳು ಮಾಡ್ತಿರೋದೇನಂತಪ್ಪ ಅಂತಂದರೆ, ಎಲ್ಲೋ ಕೊಟ್ಟಿದ್ದೀರಿ ಜಾಗ ಹೊರಗಡೆ, ಒಳಗೆ ತಗೊಂಡ್ರಿ, ಅಲ್ಲಿ 2,000 ಸ್ಕ್ವೇರ್ ಫೀಟ್ಗೆ 10,000 ಹೆಂಗೆ ತಗೊಂಡ್ರಿ? ಅದಕ್ಕೆ ಸಿದ್ದರಾಮಯ್ಯ ಅಂತಾರೆ, ನಾನಲ್ಲ ರೀ ಕೊಟ್ಟಿದ್ದು, ನಾನು ಕೇಳಿದ್ನ ಇಲ್ಲಿ ಕೊಡಿ ಅಂತ. ಮೂಡದಲ್ಲಿ ಒಂದು ರೂಲ್ಸ್ ಇದೆ. ಇವತ್ತು ನಾನು ಜಾಗ ಕೊಟ್ಟರೆ ಈಗಿರುವ ನಿವೇಶನ ಇಲ್ಲಿ ಆಲ್ರೆಡಿ ಇದೆ, ಅಲ್ಲಿ ಕೊಡೋಂಗಿಲ್ಲ ಅಂತೇಳಿ ನೆಕ್ಸ್ಟ್ ಆಗುವಂಥದ್ದು ಕೊಡಬೇಕು. ನಾನೀಗ 2024ರಲ್ಲಿ ಕೊಟ್ಟರೆ ಹೊಸದಾಗ್ತಾಯಿದ್ರೆ ಅಲ್ಲಿ ಕೊಡಬೇಕು, ಅಥವಾ 25ರಲ್ಲಿ ಆಗಿದ್ದು ಕೊಡಬೇಕು. ಒಂದು ವಾದ ಹೇಳುತ್ತೆ. ಇನ್ನೊಂದು ವಾದ ಹೇಳುತ್ತೆ ಮೂಡದಲ್ಲಿ, ಹಾಗೇನಿಲ್ಲ, ಮೂಡ ಎಲ್ಲಿ ಬೇಕಿದ್ರೂ ಕೊಡ್ಬೋದು ಅಂತ. ಮಜಾ ಏನು ಗೊತ್ತಾ? ಇದು ಒಂದು ವೇಳೆ CBI ಕೇಸ್ಗೆ ಏನಾದರೂ ಹೋದರೆ ಕಾಂಗ್ರೆಸ್ ನಾಯಕರು, BJP ನಾಯಕರು, JDS ನಾಯಕರು ಎಲ್ಲ ಮುಕ್ಕಿದ್ದಾರೆ. ಇಲ್ಲಿ ಹೊರಗಡೆ ಜಾಗ ಕೊಟ್ಟು ಮೂಡಾಗೆ, ಒಳಗಡೆ ಒಳ್ಳೆ ಲಿವರ್ ಐಟಮ್, ಹೃದಯ ಭಾಗವನ್ನು ಕದ್ಕೊಂಡಿದೆ. ಇದು ಬರುತ್ತೆ. ಆ ಥರ ಒಂದು ಆರೋಪ ಬರ್ಬೋದು. ಆದರೆ ರೂಲ್ಸ್ ಪ್ರಕಾರ ಕರೆಕ್ಟ್ ಇದೆ ಅದು. ಈ ನಡುವೆ DK ಶಿವಕುಮಾರ್, ಕುಮಾರಸ್ವಾಮಿ ಮಧ್ಯದ ಸಮರ ತಾರಕಕ್ಕೇರಿದೆ ಮೂಡ. ಸಿದ್ದರಾಮಯ್ಯ ಪತ್ನಿ ಹೆಸರಿಗೆ ಸೈಟ್ ನೀಡಿರೋ ಮೂಡ ಹಗರಣ ಹೊರಬರುವಲ್ಲಿ DCM ಕೈವಾಡವಿದೆ ಅಂತೇಳಿ ಕುಮಾರಸ್ವಾಮಿ ದೂರ ಹಾಕಿಬಿಟ್ಟು ಈಗ DKಶಿ ಕೆರಳಿ ಕಂಡವಾಗಿದ್ದಾರೆ. ಅವ್ರು ಮೊನ್ನೆ ಹೇಳಿದ್ರು, ಇದು ಯಾರ್ದು ಗೊತ್ತಾ? ಏನಿಲ್ಲ, ಒಬ್ಬರು ಖರ್ಚಿಫ್ ಆಗ್ತಾ ಇದ್ದಾರೆ CM ಪಟ್ಟಕ್ಕೆ. ಅವರು CMಗೆ ಕೆಟ್ಟ ಹೆಸರು ಬರಲಿ ಅಂತೇಳಿ ಇದನ್ನೆಲ್ಲ ಹೊರಗೆ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಂಡಾಮಣಲಾಗ್ಬಿಟ್ರು DK ಶಿವಕುಮಾರ್. ಕುಮಾರಸ್ವಾಮಿ ಒಬ್ಬ ಹುಚ್ಚ ಕಣ್ರಿ ಅಂತ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಪಡೆಯೋದು ಉತ್ತಮ ಅಂತ ಹೇಳಿದಾಗ, ಈಗ ನಿನಗೆ ಹುಚ್ಚು ಸರಿಪಡಿಸ್ಕೊಳ್ರಿ ಅಂತ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ದೊಡ್ಡ ನಾಯಕರ ಮಾತುಗಳು ಕೇಳಿಸ್ಕೊಳ್ಳಿ. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50, ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಭಾಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು.